ನಮಸ್ಕಾರ. ಫೆಬ್ರವರಿ ಮೊದಲ ವಾರದ ರಾಶಿಫಲಗಳ ಕುರಿತು ಒಂದು ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದಿರುವ ಜ್ಯೋತಿಷ್ಯದ ಮೂಲಗಳನ್ನೋಡಿದ್ರೆ ಈ ವಾರ ಒಂದು ರೀತಿ ಹೇಗೆ ಹೇಳೋದು, ಪ್ರಯತ್ನ ಮತ್ತು ಅವಕಾಶಗಳ ನಡುವಿನ ಒಂದು ಕುತೂಹಲಕಾರಿ ಸಂಘರ್ಷದ ತರಹ ಕಾಡ್ತಿದೆ. ಹೌದು, ನೀವು ಹೇಳಿದ್ದು ಬಹಳ ಸರಿ. ಅಂದ್ರೆ ಬಹುತೇಕ ಎಲ್ಲಾ ರಾಶಿಗಳಿಗೂ ಗ್ರಹಸ್ಥಿತಿಗಳು ಚೆನ್ನಾಗೇ ಇವೆ, ಆದ್ರೆ ಫಲ ಸಿಗೋ ರೀತಿ ಮಾತ್ರ ಬೇರೆ ಬೇರೆ. ನಿಜ. ಕೆಲವರಿಗೆ ಅನಿರೀಕ್ಷಿತವಾಗಿ ಅವಕಾಶಗಳು ಬಂದ್ರೆ, ಇನ್ನು ಕೆಲವರು ಪ್ರಯತ್ನಪಟ್ಟೆ ಯಶಸ್ಸನ್ನ ಪಡಿಬೇಕು. ಖಂಡಿತ. ಈ ವಾರದ ಗ್ರಹ ಸಂಯೋಜನೆ ಹಾಗಿದೆ. ಒಂದು ಕಡೆ ಗುರುಗ್ರಹದ ಶಕ್ತಿ ಅವಕಾಶಗಳನ್ನ ಸೃಷ್ಟಿ ಮಾಡ್ತಿದೆ. ಮತ್ತೊಂದು ಕಡೆ ಶನಿ ಮತ್ತು ಮಂಗಳ ಗ್ರಹದ ಪ್ರಭಾವ ಇದೆಯಲ್ಲ, ಅದು ಪರಿಶ್ರಮ, ಶಿಸ್ತು, ಆಮೇಲೆ ಕೆಲವೊಮ್ಮೆ ಸಂಘರ್ಷವನ್ನು ಸೂಚಿಸುತ್ತೆ. ಓ, ಹಾಗಾಗಿ ಯಶಸ್ಸು ಅನ್ನೋದು ಕೇವಲ ಅದೃಷ್ಟದ ಮೇಲೆ ಇಲ್ಲ. ಖಂಡಿತ ಇಲ್ಲ. ಬಂದ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋ ಜಾಣ್ಮೆ, ಆಮೇಲೆ ಸವಾಲುಗಳನ್ನ ಎದುರಿಸೋ ಧೈರ್ಯ, ಇವೆರಡರ ಮೇಲೆ ನಿಂತಿದೆ. ಸರಿ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೂಡ ಅದೇ ಅಲ್ವಾ? ಯಾವ ರಾಶಿಯವರು ಅವಕಾಶಗಳನ್ನ ನಿರೀಕ್ಷಿಸಬಹುದು, ಯಾರು ಪರಿಶ್ರಮಕ್ಕೆ ಸಿದ್ಧರಾಗಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು. ನಿಖರವಾಗಿ. ಅದ್ಭುತ. ಹಾಗಾದ್ರೆ ಈ ಪ್ರಯತ್ನ ಮತ್ತು ಅವಕಾಶದ ಆಟದಲ್ಲಿ ಮೊದಲು ಯಾರಿಗೆ ಹೆಚ್ಚು ಅನುಕೂಲ ಇದೆ ಅಂತ ನೋಡೋಣ. ವೃತ್ತಿ ಮತ್ತು ಆರ್ಥಿಕತೆಯಲ್ಲಿ ದೊಡ್ಡ ಯಶಸ್ಸು ಕಾಣ್ಲಿರುವ ರಾಶಿಗಳಿಂದ ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಮೊದಲಿಗೆ ಮೇಷರಾಶಿ. ಇವರಿಗೆ ಧನ, ಕನಕ, ವಸ್ತು, ವಾಹನ, ವಿದ್ಯೆ, ಉದ್ಯೋಗ, ವ್ಯಾಪಾರ ಹೀಗೆ ಎಲ್ಲದರಲ್ಲೂ ಲಾಭ ಇದೆ ಅಂತ ಮೂಲಗಳು ಹೇಳ್ತಿವೆ. ಇದು ಬರೀ ಅವಕಾಶನ ಅಥವಾ ಪ್ರಯತ್ನದ ಫಲನ? ಇದು ಎರಡರ ಮಿಶ್ರಣ ಅಂತ ಹೇಳ್ಬೋದು. ಮೇಷರಾಶಿಗೆ ಅವಕಾಶ ಮತ್ತು ಕ್ರಿಯೆ ಎರಡೂ ಸೇರಿದೆ. ಓಕೆ. ನೋಡಿ, ಮೇಷದ ಅಧಿಪತಿ ಮಂಗಳ. ಈ ವಾರ ಮಂಗಳನ ಶಕ್ತಿ ಇವರಿಗೆ ಅನುಕೂಲಕರವಾಗಿದೆ. ಸೊ ಇವರಲ್ಲಿ ಒಂದು ರೀತಿ ಮುನ್ನುಗ್ಗೋ ಧೈರ್ಯ ಜಾಸ್ತಿ ಇರುತ್ತೆ. ಸರಿ. ಶೇರ್ ಮಾರುಕಟ್ಟೆ, ಕ್ರಿಪ್ಟೋಕರೆನ್ಸಿ ಅಂತಹ ಸ್ವಲ್ಪ ರಿಸ್ಕ್ ಇರೋ ಕಡೆ ಹೂಡಿಕೆ ಮಾಡೋಕೆ ಇದು ಪ್ರೇರೇಪಿಸಬಹುದು. ಆಮೇಲೆ ಅದರಿಂದ ಲಾಭವೂ ಬರಬಹುದು. ಅಂದ್ರೆ ಅನಿರೀಕ್ಷಿತ ಧನ ಪ್ರಾಪ್ತಿ ಅಂದ್ರೆ ಸುಮ್ನೆ ಕೂತ್ರೆ ಹಣ ಬರುತ್ತೆ ಅಂತಲ್ಲ. ಅಲ್ಲವೇ ಅಲ್ಲ. ಸರಿಯಾದ ಸಮಯದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳೋ ನಿರ್ಧಾರಗಳು ದೊಡ್ಡ ಲಾಭ ತಂದುಕೊಡ್ತವೆ ಅನ್ನೋದು ಅದರ ಅರ್ಥ. ಇಲ್ಲಿ ಚಾಲಕರು, ಪೇಂಟರ್ಗಳು, ಎಲೆಕ್ಟ್ರಿಷಿಯನ್ಗಳು, ರೈತರಂತಹ ಕೆಲವು ನಿರ್ದಿಷ್ಟ ವೃತ್ತಿಗಳನ್ನ ಹೆಸರಿಸಲಾಗಿದೆ. ಇದರ ಹಿಂದೆ ಏನಾದ್ರೂ ಜ್ಯೋತಿಷ್ಯದ ಕಾರಣ ಇದೆಯಾ? ಯಾಕಂದ್ರೆ ಈ ಲಿಸ್ಟ್ ಬಹಳ ವಿಭಿನ್ನವಾಗಿದೆ. ಖಂಡಿತ ಇದೆ. ಈ ಎಲ್ಲಾ ವೃತ್ತಿಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ. ಏನದು? ಅವಕ್ಕೆ ದೈಹಿಕ ಶ್ರಮ ಮತ್ತೆ ಕೌಶಲ್ಯ ಎರಡೂ ಬೇಕು. ಮಂಗಳಗ್ರಹ ಶಕ್ತಿ, ಉಪಕರಣಗಳು ಮತ್ತೆ ಭೂಮಿಗೆ ಸಂಬಂಧಪಟ್ಟಿದ್ದು. ಓ, ಹಾಗಾಗಿ? ಹೌದು. ಮಂಗಳನ ಪ್ರಭಾವ ಹೆಚ್ಚಾದಾಗ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ ಜಾಸ್ತಿಯಾಗತ್ತೆ. ವಿದೇಶದಲ್ಲಿ ಗ್ರೀನ್ ಕಾರ್ಡ್ ಅಥವಾ PR ಸಿಗೋ ಯೋಗ ಕೂಡ ಇದೇ ಧೈರ್ಯ ಮತ್ತೆ ಪ್ರಯತ್ನದ ಫಲ. ಸರಿ, ಈಗ ಸಿಂಹರಾಶಿಯತ್ತ ನೋಡೋಣ. ಇವರಿಗೂ ಧೈರ್ಯ, ಸ್ಥೈರ್ಯ ಮತ್ತೆ ಆರೋಗ್ಯ ವೃದ್ಧಿ, ಅದರ ಜೊತೆಗೆ ಹಠಾತ್ ಉದ್ಯೋಗ ಪ್ರಾಪ್ತಿ, ಆಸ್ತಿ ಖರೀದಿ ಯೋಗ ಕೂಡ ಇದೆ. ಮೇಷ ಮತ್ತೆ ಸಿಂಹ ಎರಡೂ ಅಗ್ನಿತತ್ವದ ರಾಶಿಗಳು. ಇವರ ಫಲಗಳಲ್ಲಿ ಏನಾದರೂ ಸಾಮ್ಯತೆ ಇದೆಯಾ? ಸಾಮ್ಯತೆ ಇದೆ, ಆದ್ರೆ ವ್ಯತ್ಯಾಸನೂ ಇದೆ. ಹೇಗೆ? ಸಿಂಹ ರಾಶಿಯ ಅಧಿಪತಿ ಸೂರ್ಯ, ಅಂದ್ರೆ ಆತ್ಮವಿಶ್ವಾಸ, ನಾಯಕತ್ವದ ಕಾರಕ. ಈ ವಾರ ಸೂರ್ಯನ ಬಲದಿಂದ ಇವರ ಮನೋಬಲ ಹೆಚ್ಚಾಗುತ್ತೆ. ಮೇಷದವರದು ಧೈರ್ಯ ಆದ್ರೆ ಸಿಂಹದವರದು ಅಧಿಕಾರಯುತ ಆತ್ಮವಿಶ್ವಾಸ. ಓಹೋ, ಹಾಗಾಗಿ ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆ ಹೆಚ್ಚು. ನಿಖರವಾಗಿ. ಹಠಾತ್ ಉದ್ಯೋಗ ಪ್ರಾಪ್ತಿ ಅಂದ್ರೆ ಇವರ ನಾಯಕತ್ವದ ಗುಣಗಳು ಇದ್ದಕ್ಕಿದ್ದಂತೆ ಯಾರೋ ದೊಡ್ಡವರ ಕಣ್ಣಿಗೆ ಬಿದ್ದು ಅವಕಾಶ ಸಿಗ್ಬೋದು. ಮಹಿಳೆಯರು ಮತ್ತೆ ಹಿರಿಯ ನಾಗರಿಕರಿಗೆ ವ್ಯಾಪಾರ ಶುರು ಮಾಡೋಕೆ ಇದು ಒಳ್ಳೆ ಸಮಯ ಅಂತ ಹೇಳಿರೋದಕ್ಕೂ ಇದೇ ಕಾರಣನಾ? ಹೌದು. ಅವರ ಅನುಭವ ಮತ್ತೆ ಆತ್ಮವಿಶ್ವಾಸಕ್ಕೆ ಬೆಲೆ ಸಿಗುತ್ತೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಆಕಸ್ಮಿಕ ಯೋಗಗಳು ಹೆಚ್ಚು ಅಂತ ಹೇಳ್ಬೋದಾ? ಹೌದು, ಹೇಳ್ಬೋದು. ಆದ್ರೆ ಆ ಆಕಸ್ಮಿಕ ಯೋಗಗಳು ಇವರ ವ್ಯಕ್ತಿತ್ವದ ಕಾರಣದಿಂದಲೇ ಆಕರ್ಷಿತವಾಗುತ್ತೆ. ದೀರ್ಘಕಾಲದಿಂದ ಕಾಯ್ತಿದ್ದ ವಿವಾಹ ಅಥವಾ ಸಂತಾನ ಯೋಗ ಕೂಡ ಇವರ ಹೆಚ್ಚಿನ ಮನೋಬಲದಿಂದ ಕೂಡಿಬರ್ಬೋದು. ತಾವು ಅನ್ಕೊಂಡಿದ್ದನ್ನ ಸಾಧಿಸೇ ತೀರ್ತೇನೆ ಅನ್ನೋ ಇವರ ಪಟ್ಟುದಲ ಈ ವಾರ ಫಲ ನೀಡಲಿದೆ. ವೃತ್ತಿ ಮತ್ತೆ ಆರ್ಥಿಕ ವಿಷಯದಲ್ಲಿ ಲಾಭ ಪಡೆಯೋ ಇನ್ನೊಂದು ಪ್ರಮುಖ ರಾಶಿ ಧನಸ್ಸು. ಇವರಿಗೆ ಆಕಸ್ಮಿಕ ಧನ ಪ್ರಾಪ್ತಿ ಯೋಗವಿದೆ ಅಂತ ಹೇಳಲಾಗಿದೆ. ಇದು ಮೇಷ ಅಥವಾ ಸಿಂಹರಾಶಿಯವರಿಗಿಂತ ಹೇಗೆ ಬೇರೆ? ಧನುಸ್ಸು ರಾಶಿಯ ಅಧಿಪತಿ ಗುರು, ಅಂದ್ರೆ ಜ್ಞಾನ, ವಿಸ್ತರಣೆ ಮತ್ತು ಅದೃಷ್ಟದ ಗ್ರಹ. ಸರಿ.
ಸೊ ಇವರ ಆಕಸ್ಮಿಕ ಧನಪ್ರಾಪ್ತಿ ಅನ್ನೋದು ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಒಂದು ಉದಾಹರಣೆ ಅಂದ್ರೆ, ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಪಡ್ಕೊಂಡು ಸ್ಕಾಲರ್ಶಿಪ್ ರೂಪದಲ್ಲಿ ಹಣ ಗಳಿಸಬಹುದು. ಓ ಹಾಗೆ. ಅಥವಾ ಒಬ್ಬ ಪ್ರೊಫೆಷನಲ್ ತಮ್ಮ ಪ್ರಾಜೆಕ್ಟ್ನಲ್ಲಿ ತೋರಿಸಿದ ಜಾಣ್ಮೆಗೆ ಆನ್ಸೈಟ್ ಅವಕಾಶ ಅಥವಾ ದೊಡ್ಡ ಬೋನಸ್ ಸಿಗಬಹುದು. ಇಲ್ಲಿನ ಆಕಸ್ಮಿಕ ಅನ್ನೋದು ಅದೃಷ್ಟದ ಸ್ಪರ್ಶ ಹೊಂದಿದೆ, ಆದರೆ ಅದು ಅವರ ಜ್ಞಾನ ಮತ್ತೆ ಪರಿಶ್ರಮದ ತಳಹದಿ ಮೇಲೆ ನಿಂತಿರುತ್ತೆ. ಕಳೆದುಕೊಂಡ ಉದ್ಯೋಗ ಮರಳಿ ಸಿಗೋ ಸಾಧ್ಯತೆನೂ ಇದೆ ಅಂತ ಹೇಳಲಾಗಿದೆ. ಇದಕ್ಕೂ ಗುರುವಿನ ಪ್ರಭಾವವೇ ಕಾರಣನಾ? ಖಂಡಿತ. ಗುರು ಅವಕಾಶಗಳ ಕಾರಕ. ಕಳೆದುಹೋದ ಅವಕಾಶಗಳು ಮರಳಿ ಬರೋಕೆ ಅಥವಾ ಅದಕ್ಕಿಂತ ಒಳ್ಳೇದ್ ಸಿಗೋಕೆ ಗುರುವಿನ ಅನುಗ್ರಹ ಕಾರಣ. ವಿದೇಶ ಪ್ರಯಾಣದ ಯೋಗದ ಬಗ್ಗೆ ಒಂದು ತಮಾಷೆಯಾದ ಸ್ಪಷ್ಟನೆ ಇದೆ ನೋಡಿ. ಅದು ಅಮೆರಿಕವೇ ಆಗಬೇಕೆಂದಿಲ್ಲ, ಯಾವುದೇ ವಿದೇಶವಿರಬಹುದು ಅಂತ. ಹೌದು, ನಾನು ಓದಿದೆ. ಇದರರ್ಥ ಅವಕಾಶಗಳು ನಾವು ನಿರೀಕ್ಷಿಸಿದ ದಾರಿಯಲ್ಲೇ ಬರಬೇಕು ಅಂತೇನಿಲ್ಲ. ತೆರೆದ ಮನಸ್ಸಿಂದಿದ್ರೆ ಎಲ್ಲಿಂದಲಾದ್ರೂ ಬರಬಹುದು. ಅದ್ಭುತವಾಗಿದೆ. ವೃತ್ತಿ ಮತ್ತೆ ಹಣಕಾಸಿನ ವಿಷಯಗಳನ್ನು ಬಿಟ್ಟು ಈಗ ಸಂಬಂಧಗಳು ಮತ್ತೆ ವ್ಯಕ್ತಿಕ ಜೀವನದಲ್ಲಿ ಸಂತೋಷ ಕಾಣೋ ರಾಶಿಗಳ ಕಡೆಗೆ ಗಮನ ಹರಿಸೋಣ. ಸರಿ. ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಶುಭಕರವಾಗಿದೆ ಅಂತ ಕೇಳಿದೆ. ಕಳೆದುಹೋದ ವಸ್ತು ಅಥವಾ ಗೌರವ ಮರಳಿ ಸಿಗ್ಲಿದೆ ಅನ್ನೋದು ತುಂಬಾ ಕುತೂಹಲಕರಿ. ಹೌದು. ಮಿಥುನ ವಾಯುತತ್ವದ ರಾಶಿ. ಅಧಿಪತಿ ಬುಧ. ಸಂವಹನ ಮತ್ತೆ ಬುದ್ಧಿವಂತಿಕೆಯ ಕಾರಕ. ಕಳೆದುಹೋದ ಗೌರವ ಮರಳಿ ಸಿಗೋದು ಅಂದ್ರೆ ಬಹುಶಃ ಏನೋ ತಪ್ಪು ತಿಳುವಳಿಕೆಯಿಂದ ದೂರ ಆಗಿದ್ದ ಸ್ನೇಹಿತರು ಅಥವಾ ಸಂಬಂಧಿಕರು ಇವರತ್ರ ಮಾತಾಡಿ ಸಂಬಂಧ ಸರಿಪಡಿಸ್ಕೊಳ್ಬೋದು. ಅಂದ್ರೆ ಕಮ್ಯುನಿಕೇಷನ್ ಗ್ಯಾಪ್ ಸರಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಇವರ ಸಂವಹನ ಕೌಶಲ್ಯ ಈ ವಾರ ಚುರುಕಾಗಿರುತ್ತೆ. ತಾತ್ಕಾಲಿಕ ಉದ್ಯೋಗ ಕಾಯಮಾಗೋದಕ್ಕೂ ಇದೇ ಕಾರಣ. ತಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಮಾತಾಡಿ ಯಶಸ್ಸು ಸಾಧಿಸ್ತಾರೆ. ಈ ರಾಶಿಯವರಿಗೆ ವಿವಾಹ ಯೋಗ, ಸಂತಾನ ಭಾಗ್ಯದಂತಹ ಶುಭಯೋಗಗಳು ಇವೆ. ಈ ಯೋಗ ಅನ್ನೋ ಪದವನ್ನ ಜ್ಯೋತಿಷ್ಯದಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು? ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಯೋಗ ಅಂದ್ರೆ ವ್ಯಾಯಾಮ ಅಂದ್ಕೊಳ್ತೀವಿ. ಹೌದು. ಆದರೆ ಜ್ಯೋತಿಷ್ಯದಲ್ಲಿ ಯೋಗ ಅಂದ್ರೆ ಗ್ರಹಗಳ ಒಂದು ನಿರ್ದಿಷ್ಟ ಶುಭಕರವಾದ ಸಂಯೋಜನೆ. ಈ ಸಂಯೋಜನೆ ಒಂದು ಘಟನೆ ನಡೆಯೋಕೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಓ ಸರಿ ಸರಿ. ವಿವಾಹ ಯೋಗ ಅಂದ್ರೆ ಮದುವೆಯಂತಹ ಶುಭ ಕಾರ್ಯಕ್ಕೆ ಬೇಕಾದ ಗ್ರಹಬಲ ಒದಗಿ ಬಂದಿದೆ ಅಂತ ಅರ್ಥ. ಈಗ ಕರ್ಕಾಟಕ ರಾಶಿಯ ಬಗ್ಗೆ ಮಾತಾಡೋಣ. ಇವರಿಗೆ ಅದೃಷ್ಟದ ವಾರ ಅಂತಾನೆ ಹೇಳಲಾಗಿದೆ. ಪ್ರತಿದಿನ ಒಂದಲ್ಲ ಒಂದು ಶುಭ ಸುದ್ದಿ ಕೇಳೋ ಸಾಧ್ಯತೆ ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ವಲ್ವಾ? ಹೌದು, ಹಾಗೆ ಕೇಳೋಕ್ ಖಂಡಿತ ಅನ್ಸುತ್ತೆ. ಆದ್ರೆ ಅದರ ಒಳಾರ್ಥವನ್ನ ನಾವು ಅರ್ಥ ಮಾಡ್ಕೋಬೇಕು. ಕರ್ಕಾಟಕ ಜಲತತ್ವದ ರಾಶಿ. ಅಧಿಪತಿ ಚಂದ್ರ ಅಂದ್ರೆ ಮನಸ್ಸಿನ ಕಾರಕ. ಇವರ ಮನಸ್ಥಿತಿ ಈ ವಾರ ಬಹಳ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲೂ ಇವರು ಖುಷಿ ಕಾಣ್ತಾರೆ. ಓ ಅದೇ ಪ್ರತಿದಿನ ಶುಭ ಸುದ್ದಿ ಅನ್ನೋ ಅನುಭವ ಕೊಡುತ್ತೆ. ಹೌದು. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಚಂದ್ರನ ಒಳ್ಳೆ ಸ್ಥಿತಿ ಇವರಿಗೆ ಭಾವನಾತ್ಮಕ ಸ್ಥಿರತೆ ಮತ್ತು ಸಂತೋಷವನ್ನ ಕೊಡುತ್ತೆ. ಬ್ಯಾಕ್ಲಾಗ್ ಪರೀಕ್ಷೆಗಳಲ್ಲಿ ಯಶಸ್ಸು, ಕ್ರೀಡಾಪಟುಗಳಿಗೆ ಹೆಸರು, ಇದೆಲ್ಲವೂ ಈ ಪಾಸಿಟಿವ್ ಮನಸ್ಥಿತಿಯ ಫಲವೇ? ಖಂಡಿತ. ಪರೀಕ್ಷೆಯಲ್ಲಿ ಗೆಲ್ಲೋಕೆ ಜ್ಞಾನದ ಜೊತೆಗೆ ಆತ್ಮವಿಶ್ವಾಸ, ಶಾಂತ ಮನಸ್ಸು ಬೇಕು. ಕ್ರೀಡಾಪಟುಗಳಿಗೆ ದೈಹಿಕ ಶಕ್ತಿ ಜೊತೆ ಮಾನಸಿಕ ಸ್ಥಿರತೆ ಬಹಳ ಮುಖ್ಯ. ಈ ವಾರ ಕರ್ಕಾಟಕ ರಾಶಿಯವರಿಗೆ ಈ ಮಾನಸಿಕ ಬಲ ಜಾಸ್ತಿ ಇರುತ್ತೆ. ಹಾಗೆಯೇ ತುಲಾರಾಶಿಯವರಿಗೂ ಅದೃಷ್ಟ ಛಲಾಗಿದೆ ಅಲ್ವಾ? ಹೊಸ ವಾಹನ ಖರೀದಿ, ಷೇರು ಮಾರುಕಟ್ಟೆಯಿಂದ ಲಾಭ, ಆಮೇಲೆ ರಾಜಕೀಯದಲ್ಲಿ ಏಳಿಗೆ. ಹೌದು. ತುಲಾರಾಶಿಯ ಅಧಿಪತಿ ಶುಕ್ರ, ಸೌಂದರ್ಯ, ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ. ಹೊಸ ವಾಹನ ಖರೀದಿ ಅನ್ನೋದು ಶುಕ್ರನ ಪ್ರಭಾವದ ಒಂದು ಕ್ಲಾಸಿಕ್ ಉದಾಹರಣೆ. ಇವರ ನಿರ್ಧಾರಗಳು ಈ ವಾರ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಲಾಭ ಗಳಿಸಬಹುದು. ಸೃಜನಶೀಲ ಕ್ಷೇತ್ರಗಳಾದ ಸಿನಿಮಾ, ಕಲೆ, ನಿರ್ದೇಶನಗಳಲ್ಲಿ ಇವರಿಗೆ ವಿಶೇಷ ಲಾಭವಿದೆ. ಈಗ ನಾವು ಒಂದು ವಿಚಿತ್ರವಾದ ರಾಶಿಯತ್ತ ಬರ್ತಿದೀವಿ, ವೃಶ್ಚಿಕ ರಾಶಿ. ಇವರಿಗೆ ಹಿಡಿದಿದ್ದೆಲ್ಲ ಬಂಗಾರ ಅನ್ನೋ ತರಹ ವಾರವಂತೆ. ಆದ್ರೆ ಜೊತೆಗೆ ಪರಿಶ್ರಮವಿಲ್ಲದೆ ಏನೂ ಸಿಗಲ್ಲ ಅನ್ನೋ ಎಚ್ಚರಿಕೆನೂ ಇದೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಇದು ಗೊಂದಲ ಅನಿಸಬಹುದು. ಆದರೆ ಇದರಲ್ಲಿ ಒಂದು ಆಳವಾದ ಸಂದೇಶ ಇದೆ. ಏನದು? ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿವೆ, ಇದಕ್ಕಿಂತ ಒಳ್ಳೆ ಸಮಯ ಸಿಗಲ್ಲ, ಸೊ ಈಗಲೇ ಎದ್ದು ಪ್ರಯತ್ನಿಸಿ ಅನ್ನೋದು ಇದರ ನಿಜವಾದ ಅರ್ಥ. ಓ ಹಾಗೇ. ಹಿಡಿದಿದ್ದೆಲ್ಲ ಬಂಗಾರ ಅಂದ್ರೆ ನೀವು ಯಾವ ಕೆಲಸಕ್ಕೆ ಕೈಯಾಕ್ತಿಯೋ ಅಲ್ಲಿ ಯಶಸ್ಸಿನ ಸಾಧ್ಯತೆ 100ಕ್ಕೆ 100ರಷ್ಟಿದೆ. ಆದ್ರೆ ಕೈ ಹಾಕ್ಲೇಬೇಕು. ನಿಖರವಾಗಿ. ಸುಮ್ನೆ ಕೂತ್ರೆ ಏನೂ ಆಗಲ್ಲ. ಜ್ಯೋತಿಷ್ಯ ದಾರಿ ತೋರಿಸುತ್ತೆ, ನಡಿಬೇಕಾದವರು ನಾವೇ ಅನ್ನೋ ತತ್ವವನ್ನ ಈ ರಾಶಿಫಲ ಸ್ಪಷ್ಟವಾಗಿ ಹೇಳ್ತಿದೆ. ಅಂದ್ರೆ ಇವರ ಯಶಸ್ಸು ಇವರ ಪ್ರಯತ್ನವನ್ನೇ ಅವಲಂಬಿಸಿದೆ, ವಿಶೇಷವಾಗಿ ಸಂಬಂಧಗಳ ವಿಚಾರದಲ್ಲಿ. ಹೌದು, ನಿಖರವಾಗಿ.
ಆಸ್ತಿ ವಿವಾದಗಳು ಮಾತುಕತೆ ಮೂಲಕನೇ ಬಗೆಹರಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಂದ್ರೆ ಇವರು ತಮ್ಮ ಮಾತಿನ ಸೌಂದರ್ಯದಿಂದ ಕೋಪವನ್ನ ಕಂಟ್ರೋಲ್ ಮಾಡಿ ಮಾತಾಡಿದ್ರೆ ದೊಡ್ಡ ಜಗಳಗಳೂ ಪರಿಹಾರ ಆಗುತ್ತೆ. ಸರಿ, ಇಲ್ಲಿಯವರೆಗೆ ಎಲ್ಲವೂ ಪಾಸಿಟಿವ್ ಆಗೇ ಇದೆ. ಆದ್ರೆ ನಮ್ಮ ಮೂಲಗಳು ಕೆಲವು ರಾಶಿಗಳಿಗೆ ಕಠಿಣ ಎಚ್ಚರಿಕೆಗಳನ್ನು ನೀಡಿವೆ. ಹೌದು. ಈಗ ಆ ಸವಾಲಿನ ವಾರವನ್ನು ಎದುರಿಸಲಿರುವ ರಾಶಿಗಳ ಬಗ್ಗೆ ಮಾತಾಡೋಣ. ವೃಷಭ ರಾಶಿಯಿಂದ ಶುರು ಮಾಡೋಣವಾ? ಸರಿ. ಇವರಿಗೆ ಮಾನಸಿಕ ವೇದನೆ, ಅನಾರೋಗ್ಯ ಮತ್ತೆ ನಷ್ಟದ ಸೂಚನೆಗಳಿವೆ. ಹೌದು, ವೃಷಭ ರಾಶಿಯವರಿಗೆ ಈ ವಾರ ಗ್ರಹಗಳ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಎಚ್ಚರಿಕೆ ಕೊಡಲಾಗಿದೆ. ಯಾಕಂದ್ರೆ ಮನಸ್ಸು ಸರಿ ಇಲ್ಲದಿದ್ದಾಗ ತಗೊಳ್ಳೋ ನಿರ್ಧಾರಗಳು ತಪ್ಪಾಗೋ ಸಾಧ್ಯತೆ ಹೆಚ್ಚು. ತಪ್ಪು ವ್ಯಕ್ತಿಗಳ ಸಹವಾಸದಿಂದ ದೂರ ಇರಬೇಕು ಅಂತನೂ ಹೇಳಿದೆ. ಹೌದು, ಅದೊಂದು ಬಲವಾದ ಸಲಹೆ. ಅಂದ್ರೆ ಇವರನ್ನ ದಾರಿ ತಪ್ಪಿಸೋ ತರ ಸನ್ನಿವೇಶಗಳು ಎದುರಾಗ್ಬೋದು. ಉದ್ಯೋಗಕ್ಕೆ ರಾಜೀನಾಮೆ, ಲಂಚ ಪ್ರಕರಣಗಳಲ್ಲಿ ಸಿಕ್ಕಿಬೀಳೋದು, ನಕಲಿ ಸ್ನೇಹಿತರಿಂದ ಮೋಸ, ಇವು ಬಹಳ ಗಂಭೀರವಾದ ಎಚ್ಚರಿಕೆಗಳು. ಹೌದು, ಇವನ್ನ ಕೇವಲ ಭವಿಷ್ಯವಾಣಿ ಅಂತ ತಗೊಳ್ಳೋ ಬದಲು ಒಂದು ರೀತಿ ರೆಡ್ ಫ್ಲಾಗ್ ಅಂತ ಭಾವಿಸಬೇಕು. ಸರಿ. ಮಾನಸಿಕವಾಗಿ ದುರ್ಬಲರಾದಾಗ ನಾವು ಸುಲಭವಾಗಿ ಇಂಥ ತಪ್ಪುಗಳಿಗೆ ಬೀಳ್ತೀವಿ. ಮದ್ಯಪಾನ ಮತ್ತೆ ವಾಹನ ಚಾಲನೆಯಲ್ಲಿ ತೀವ್ರ ಎಚ್ಚರಿಕೆ ಬೇಕು ಅಂತ ಹೇಳಿರೋದರ ಅರ್ಥನೂ ಅದೇ. ಮನಸ್ಸಿನ ಮೇಲಿನ ಕಂಟ್ರೋಲ್ ತಪ್ಪೋ ಸಾಧ್ಯತೆ ಇದೆ. ಮುಂದಿನ ರಾಶಿ ಕುಂಭ. ಇವ್ರಿಗೂ ಇದೇ ತರಹ ಸಂಕಷ್ಟದ ಸೂಚನೆಗಳಿವೆ. ವಿಶೇಷವಾಗಿ ಉದ್ಯೋಗ ನಷ್ಟ ಮತ್ತೆ ಲಂಚಗುಳಿತನದಲ್ಲಿ ಸಿಕ್ಬೀಳೋ ಸಾಧ್ಯತೆ. ಇಲ್ಲಿನ ಎಚ್ಚರಿಕೆಗಳು ಇನ್ನೂ ನಿರ್ದಿಷ್ಟವಾಗಿವೆ. ಪೊಲೀಸ್, ಸಬ್ ರಿಜಿಸ್ಟ್ರಾರ್, ಅರಣ್ಯ ಇಲಾಖೆ, ನ್ಯಾಯಾಂಗ ಇಲಾಖೆಯಂತಹ ಹೆಸರುಗಳನ್ನೇ ಉಲ್ಲೇಖಿಸಲಾಗಿದೆ. ಜ್ಯೋತಿಷ್ಯ ಇಷ್ಟು ನಿಖರವಾಗಿರಲು ಸಾಧ್ಯನಾ? ಇದು ಕುತೂಹಲಕಾರಿ ಪ್ರಶ್ನೆ. ಜ್ಯೋತಿಷ್ಯ ಸಾಮಾನ್ಯವಾಗಿ ಒಂದು ಸಾಧ್ಯತೆಯನ್ನ ಸೂಚಿಸುತ್ತೆ. ಇಷ್ಟು ಸ್ಪೆಸಿಫಿಕ್ ಆಗಿ ಉಲ್ಲೇಖ ಬಂದಾಗ ಅದರ ಹಿಂದಿನ ಗ್ರಹ ಸಂಯೋಜನೆಯನ್ನು ನಾವು ನೋಡಬೇಕು. ಓಕೆ. ಕುಂಭರಾಶಿಯ ಅಧಿಪತಿ ಶನಿ. ಶನಿ ಅಂದ್ರೆ ನ್ಯಾಯ, ಕಾನೂನು, ಕರ್ಮಕ್ಕೆ ಸಂಬಂಧಪಟ್ಟ ಗ್ರಹ. ಈ ವಾರ ಶನಿಯ ಮೇಲೆ ಯಾವುದಾದ್ರೂ ಪಾಪಗ್ರಹದ ದೃಷ್ಟಿ ಇದ್ರೆ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಸಿಕ್ಕಿಬೀಳೋ ಅಪಾಯ ಹೆಚ್ಚಾಗುತ್ತೆ. ಓ, ಅದಕ್ಕೆ ಈ ಇಲಾಖೆಗಳ ಹೆಸರು? ಹೌದು, ಯಾಕಂದ್ರೆ ಈ ಇಲಾಖೆಗಳೆಲ್ಲ ನೇರವಾಗಿ ಕಾನೂನು ಮತ್ತೆ ಅಧಿಕಾರದ ಜೊತೆ ಸಂಬಂಧ ಇರೋದ್ರಿಂದ ಈ ಕ್ಷೇತ್ರಗಳಲ್ಲಿ ಇರೋ ಕುಂಭರಾಶಿಯವರಿಗೆ ವಿಶೇಷ ಎಚ್ಚರಿಕೆ ನೀಡಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಾರದು ಅಂತಾನೋ ಹೇಳಲಾಗಿದೆ. ಹೌದು, ವೃಷಭ ರಾಶಿಗೆ ಆತುರದ ನಿರ್ಧಾರದಿಂದ ನಷ್ಟ ಆದ್ರೆ ಕುಂಭರಾಶಿಗೆ ಕೆಟ್ಟ ಸ್ನೇಹಿತರ ಮಾತು ಕೇಳಿ ಅಥವಾ ತಪ್ಪು ಸಲಹೆಯಿಂದ ನಷ್ಟ ಆಗೋ ಸಾಧ್ಯತೆ ಇದೆ. ಅಂದ್ರೆ ಇವರ ನಿರ್ಣಯ ಶಕ್ತಿ ಮೇಲೆ ಬೇರೆಯವರ ಪ್ರಭಾವ ಜಾಸ್ತಿ ಇರುತ್ತೆ. ಹೌದು, ಹಾಗಾಗಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನ ಈ ವಾರ ಮುಂದೂಡೋದು ಒಳ್ಳೆಯದು. ಅಂತಿಮವಾಗಿ ಈ ಕಪ್ಪು ಬಿಳುಪಿನ ನಡುವೆ ಇರೋ ಬೂದು ಬಣ್ಣದ ರಾಶಿ ಅಂದ್ರೆ ಮಿಶ್ರ ಫಲಗಳನ್ನ ಹೊಂದಿರೋ ಮೀನರಾಶಿ. ಇವರ ವಾರ 2 ಭಾಗಗಳಾಗಿ ವಿಂಗಡಣೆಯಾಗಿದೆ. ಮೊದಲ 3 ದಿನ ಸಾಮಾನ್ಯ, ಆದ್ರೆ ಕೊನೆಯ 4 ದಿನ ಕಷ್ಟಕರ. ಇದು ಯಾಕೆ ಹೀಗೆ? ಇದು ಚಂದ್ರನ ಸಂಚಾರದ ನೇರ ಪರಿಣಾಮ. ವಾರದ ಆರಂಭದಲ್ಲಿ ಚಂದ್ರನು ಮೀನರಾಶಿಗೆ ಅನುಕೂಲಕರವಾದ ಸ್ಥಾನಗಳಲ್ಲಿರ್ತಾನೆ. ಹಾಗಾಗಿ ಪರಿಶ್ರಮಕ್ಕೆ ತಕ್ಕ ಲಾಭ, ವಿದ್ಯೆಯಲ್ಲಿ ಯಶಸ್ಸು, ಮನಸ್ಸಿಗೆ ಸಮಾಧಾನ ಇರುತ್ತೆ. ಓಕೆ, ಕಠಿಣ ಎಚ್ಚರಿಕೆ ಇದೆ. ಹೌದು, ವಾರದ ಮೊದಲಾರ್ಧದಲ್ಲಿ ಸಿಕ್ಕ ಸಣ್ಣ ಯಶಸ್ಸಿನಿಂದ ಅತಿಯಾದ ಆತ್ಮವಿಶ್ವಾಸ ಬಂದು ವಾರದ ಉತ್ತರಾರ್ಧದಲ್ಲಿ ತಪ್ಪು ನಿರ್ಧಾರ ತಗೊಳ್ಳೋ ಅಪಾಯ ಇದೆ. ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗಳು ದಾರಿ ತಪ್ಪೋದು, ಬೇರೆಯವರ ವಾಹನ ಬಳಸೋದು, ಜಾಮೀನು ಸಹಿ ಹಾಕೋದು ಇವೆಲ್ಲವೂ ನಂಬಿಕೆಗೆ ಸಂಬಂಧಪಟ್ಟ ವಿಷಯಗಳು. ಈ ವಾರದ ಉತ್ತರಾರ್ಧದಲ್ಲಿ ಯಾರನ್ನೂ ಕುರುಡಾಗಿ ನಂಬಬಾರದು ಅನ್ನೋದು ಇದರ ಸ್ಪಷ್ಟ ಸಂದೇಶ. ಹಾಗಾದ್ರೆ ಈ ವಾರದ ವಿಶ್ಲೇಷಣೆಯಿಂದ ಒಂದು ವಿಷಯ ಸ್ಪಷ್ಟ. ಬಹುಪಾಲು ರಾಶಿಗಳಿಗೆ ಅವಕಾಶಗಳ ಬಾಗಿಲು ತೆರೆದಿದೆ. ಆದ್ರೆ ಅದನ್ನ ಬಳಸಿಕೊಳ್ಳೋ ರೀತಿ ಬೇರೆ ಬೇರೆ. ಇನ್ನು ಕೆಲವರಿಗೆ ಸ್ಪಷ್ಟವಾದ ಎಚ್ಚರಿಕೆಯ ಗಂಟೆ ಬಾರಿಸ್ತಿದೆ. ಹೌದು. ಇದೆಲ್ಲವನ್ನು ಒಟ್ಟಾಗಿ ನೋಡಿದಾಗ ಈ ವಾರದ ಜ್ಯೋತಿಷ್ಯದ ಒಟ್ಟು ಸಾರಾಂಶವೇನು? ಒಟ್ಟಾರೆಯಾಗಿ ಇದೊಂದು ಕ್ರಿಯಾಶೀಲ ವಾರ. ಇದು ನಮ್ಮನ್ನ ಜಾಗೃತವಾಗಿರಬೇಕು ಅಂತ ಹೇಳ್ತಿದೆ. ಶುಭ ಫಲ ಇರೋರು ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ಮನೆ ಕೂರಬಾರದು. ಬದಲಿಗೆ ತಮ್ಮ ಪ್ರಯತ್ನಗಳನ್ನ ಜಾಸ್ತಿ ಮಾಡಬೇಕು. ಹೌದು, ಇದೊಂದು ಪ್ರೇರಣೆ. ಹಾಗೆ ಸವಾಲುಗಳಿರೋರು ಎಲ್ಲ ಕೆಟ್ಟದಾಗುತ್ತೆ ಅಂತ ನಿರಾಶರಾಗ್ಬೇಕಿಲ್ಲ. ಬದಲಿಗೆ ಮುನ್ನೆಚ್ಚರಿಕೆಗಳನ್ನ ಪಾಲಿಸಿ ತಾಳ್ಮೆಯಿಂದ ಇದ್ರೆ ಕಷ್ಟದ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಗ್ರಹಗಳು ಕೇವಲ ವಾತಾವರಣವನ್ನ ಸೃಷ್ಟಿ ಮಾಡ್ತವೆ. ನಿಖರವಾಗಿ ಆ ವಾತಾವರಣದಲ್ಲಿ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ.
ಈ ಭವಿಷ್ಯವಾಣಿಗಳು ನಮ್ಮನ್ನ ಸಿದ್ಧಗೊಳಿಸೋ ಮಾರ್ಗದರ್ಶಿಗಳೇ ಹೊರತು ಅಂತಿಮ ತೀರ್ಪುಗಳಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹೌದು. ಇದು ಕೇಳುಗರಿಗೆ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಒಂದು ಸುಳಿವು ಸಿಕ್ಕಾಗ ಅದು ನಮ್ಮನ್ನ ಹೆಚ್ಚು ಸಿದ್ಧರನ್ನಾಗಿ, ಹೆಚ್ಚು ಜಾಗರೂಕರನ್ನಾಗಿ ಮಾರ್ತಾ, ಅಥವಾ ನಮ್ಮ ಸಹಜವಾದ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯವನ್ನ ಮತ್ತೆ ಪ್ರಯತ್ನಿಸೋ ಹುರುಪನ್ನ ಎಲ್ಲೋ ಒಂದು ಕಡೆ ಮಿತಿಗೊಳಿಸ್ತಾ. ಯೋಚಿಸಬೇಕಾದ ವಿಷಯ.